ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಹೇಳೋದು ಒಂದು ಸೂಪರ್ ರ್ಯಾರ್, ಮಿಸ್ಟೀರಿಯಸ್ ಬಟ್ ಸೂಪರ್ ಫನ್ ನ್ಯಾಚುರಲ್ ಮ್ಯಾಜಿಕ್. ಅದೇ ಈ ಬಾಲ್ ಲೈಟಿಂಗ್. ಇದು ರಿಯಲ್ ಲೈಫ್ ಸೈನ್ಸ್ ಫಿಕ್ಷನ್ ಎಫೆಕ್ಟ್ ಹಾಗೆ ಕಾಣಿಸ್ತದೆ. ನಾರ್ಮಲಿ ಥಂಡರ್ ಸ್ಟರ್ಮ್ ಅಂದ್ರೆ ಈ ಮಿಂಚು ಬರುತ್ತಲ್ವಾ, ಆ ಸಮಯದಲ್ಲಿ ಆವಾಗ ಏನ್ ಮಾಡ್ತೀವಿ, ಹೆವಿ ಲೈಟಿಂಗ್ ಅಂಡ್ ಬಿಗ್ ಸೌಂಡ್ ಅಲ್ವಾ. ಆದ್ರೆ ಕೆಲವೊಮ್ಮೆ ಅದೇ ಮಿಂಚಿನ ಜೊತೆ ಒಂದು ಗ್ಲೋವಿಂಗ್ ಬಾಲ್ ಅಪಿಯರ್ ಆಗಿದ್ರೆ ಹೇಗಿರುತ್ತೆ? ದಟ್ ಈಸ್ ಎ ಬಾಲ್ ಲೈಟಿಂಗ್. ಅದೇ ಈ ಮಿಂಚಿನ ಜೊತೆ ಒಂದು ಬೆಳಕಿನ ಚೆಂಡು ಬರ್ತದೆ ಅಂತ ಫ್ರೆಂಡ್ಸ್. ಅದು ಹೇಗಿರುತ್ತೆ ಗೊತ್ತಾ? ಈ ಚೆಂಡು ಆಕಾರದಲ್ಲಿ ಟೆನ್ನಿಸ್ ಬಾಲ್ ಸೈಜ್ ಇಂದ ಬಾಸ್ಕೆಟ್ ಬಾಲ್ ಸೈಜ್ ವರೆಗೆ ಇರುತ್ತದೆ ಅಂತೆ. ಇದರಲ್ಲಿ ಬಣ್ಣಗಳು ಬದಲಾಗುತ್ತದೆ ಅಂತೆ. ಹಳದಿ, ಕೆಂಪು, ಕಿತ್ತಳೆ, ನೀಲಿ. ಬಿಲ್ಡಿಂಗ್ ಗೆ ಡಿಸ್ಕೋ ಲೈಟ್ ಹಾಕಿದ ಹಾಗೆ ಇದರಲ್ಲಿ ಕಲರ್ ಲೈಟ್ ಗಳು ಬರ್ತದೆ ಅಂತೆ. ಅದು ಕೆಲ ಸೆಕೆಂಡ್ ಮಾತ್ರ ಇರುತ್ತದೆ ಅಂತ ಹೇಳುತ್ತಿದ್ದಾರೆ. ಹಾರುತ್ತಾ ನಿಧಾನವಾಗಿ ಓಡುತ್ತಾ ಕೆಲವೊಮ್ಮೆ ಕಿಟಕಿಯೊಳಗೆ ನುಗ್ಗಿ ಹೆಲೋ ಹೇಳಿ ಹೊರಗೆ ಹೋಗಿ ಬಿಡ್ತಿದೆ ಅಂತೆ. ಇದನ್ನು ನೋಡಿ ಜನರು ಗಾಬರಿ ಆಗ್ತಾರಂತೆ. ಇದು ಪ್ರೇತನ, ದೇವರ ಮಿರಾಕಲ್ನ ಅಥವಾ UFO ಅಂತನ ತುಂಬಾನೇ ಕನ್ಫ್ಯೂಸ್ ಆಗಿಬಿಟ್ರಂತೆ. ಸರಿ, ಈ ಮಿಂಚಿನ ಚೆಂಡು ಎಲ್ಲಿ ಹುಟ್ಟಿತು, ಯಾರು ಇದನ್ನ ಮೊದಲಿಗೆ ನೋಡಿದ್ರು ಅಂತ ಹಿಸ್ಟ್ರಿ ನೋಡ್ಬೇಕಂದ್ರೆ ಬನ್ನಿ ಟೈಮ್ ಟ್ರಾವೆಲ್ ಮಾಡೋಣ. ಬಾಲ್ ಲೈಟಿಂಗ್ ಬಗ್ಗೆ ಫಸ್ಟ್ ರಿಪೋರ್ಟ್ 1600 and 1700 ಕಾಲದಿಂದಲೇ ಬಂದಿದೆ ಅಂತೆ. ಅಂದರೆ ನಮ್ಮ ಅಜ್ಜ ಅಜ್ಜಿಯ ಕಾಲದಲ್ಲೇ, ಆ ಕಾಲದಲ್ಲಿ ಜನ ಇದನ್ನ ನೋಡಿದಾಗ ಇದು ದೇವರ ಕೋಪ, ಪ್ರೇತ ಅಥವಾ ಮಾಟ ಅಂತ ಭಯಪಟ್ಟು ಬಿಟ್ರು. ಇಮ್ಯಾಜಿನ್ ಮಾಡಿ, ವಿಂಡೋ ಒಳಗೆ ಸಡನ್ಲಿ ಗ್ಲೋವಿಂಗ್ ಬಲ್ಬ್ ಬಂದು ಹಾಯ್ ಹೇಳಿ ಡಿಸಪಿಯರ್ ಆದ್ರೆ ಯಾರಿಗಾಗಿ ಭಯ ಬರಲ್ಲ ಅಲ್ವಾ? 1850ರ ದಶಕದಲ್ಲಿ ಒಂದು ದೊಡ್ಡ ವರದಿನೇ ಇದೆ ಫ್ರೆಂಡ್ಸ್. ಇಂಗ್ಲೆಂಡ್ ಪಾರ್ಲಿಮೆಂಟ್ ನಲ್ಲಿ ಸಭೆ ನಡೀತಿರುವಾಗ ಬಾಲ್ ಲೈಟಿಂಗ್ ಇನ್ಸೈಡ್ ಹಾಲ್ ಬಸ್ಟ್ ಆಯ್ತಂತೆ. ಬರಹ ಇದೆ. ಎಲ್ಲಾ ಜನರು ಓ ಮೈ ಗಾಡ್ ದೇವ್ರೆ ಇದು ಏನು ಅಂತ ಕಿಟಕಿಯಿಂದ ಹೊರಗನೆ ಜಂಪ್ ಮಾಡ್ಬಿಟ್ರಂತೆ. ನಂತರ ಹೆಚ್ಚು ಜನ ವರ್ಲ್ಡ್ ಎಲ್ಲೆಡೆ ರಿಪೋರ್ಟ್ ಮಾಡ್ತಾ ಬಂದ್ರು. ಆದ್ರಿಂದ ಈ ಸೈಂಟಿಸ್ಟ್ ಸೀರಿಯಸ್ ಆಗಿ ಸ್ಟಡಿ ಮಾಡಕ್ಕೆ ಶುರು ಮಾಡಿದ್ರಂತೆ. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಇದು ತುಂಬಾ ರ್ಯಾರ್ ಅಂತೆ. ಹೀಗಾಗಿ ಕ್ಯಾಚ್ ಅಂಡ್ ಟೆಸ್ಟ್ ಮಾಡಕ್ಕೆ ಚಾನ್ಸ್ ಸಿಕ್ತಿಲ್ಲ. ಇತ್ತೀಚಿನ ಈ 1900-2000 ಕಾಲದಲ್ಲಿ ಸೈಂಟಿಸ್ಟ್ ಟ್ರೈ ಮಾಡಿದ್ರು ರೀಕ್ರಿಯೇಟ್ ಮಾಡಕ್ಕೆ. ಕೆಲ ಎಕ್ಸ್ಪೆರಿಮೆಂಟ್ ನಲ್ಲಿ ಈ ಪ್ಲಾಸ್ಮಾ ಬಾಲ್ ಕ್ರಿಯೇಟ್ ಮಾಡಿದ್ರು. ಬಟ್ ಸ್ಟಿಲ್ ಅದು ನ್ಯಾಚುರಲ್ ಬಾಲ್ ಲೈಟಿಂಗ್ ಹಾಗೆ ಎಕ್ಸಾಕ್ಟ್ ಆಗಿ ಆಗಿರ್ಲಿಲ್ಲ. ಸೊ ಟುಡೇ ಆಲ್ಸೋ ದಿಸ್ ಮಿಸ್ಟ್ರಿ ಅನ್ಸಾಲ್ವ್ಡ್ ಆಗೇ ಇದೆ ಫ್ರೆಂಡ್ಸ್. ಸೈನ್ಸ್ ಏನ್ ಹೇಳುತ್ತೆ ಅಂದ್ರೆ, ಕೆಲವರು ಇದನ್ನ ಪ್ಲಾಸ್ಮಾ ಅಂತಾರೆ, ಅಂದ್ರೆ ಬೆಂಕಿ ಹಾಗೆ ಕಾಣೋ ಎನರ್ಜಿ ಗ್ಯಾಸ್ ಅಂತಾರೆ. ಇನ್ನೊಬ್ಬರು ಇದನ್ನ ರಾಸಾಯನಿಕ ಪ್ರತಿಕ್ರಿಯೆ ಅಂತಾರೆ. ಕೆಲವರು ಇದನ್ನು ಮೈಕ್ರೋವೇವ್ ಬಬಲ್ ಅಂತಾರೆ. ಆದ್ರೆ ಸತ್ಯ ಏನಂದ್ರೆ ಇವತ್ತುವರೆಗೆ ಯಾರಿಗೂ ಪಕ್ಕ ಉತ್ತರವಿಲ್ಲ. ಇದು ನೈಸರ್ಗಿಕ ಪಜಲ್ ಆಗಿನೇ ಉಂಟಾಗಿದೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಟೈಮ್ ಥಂಡರ್ ಸ್ಟಾರ್ಮ್ ಬಂದಾಗ ಯಾರಾದ್ರೂ ಗ್ಲೋವಿಂಗ್ ಲೈಟ್ ಬಾಲ್ ನೋಡಿದ್ರೆ ಪ್ಲೀಸ್ ವಿಡಿಯೋ ಶೂಟ್ ಮಾಡಿ, ಓಕೆನಾ? ಡಿಡ್ ಯು ಎಂಜಾಯ್ ದಿಸ್ ಫನ್ ವ್ಲಾಗ್? ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೆಕ್ಸ್ಟ್ ವಿಡಿಯೋ ವಿಲ್ ಬ್ರಿಂಗ್ ಇನ್ ಕ್ರೇಜಿ ನ್ಯಾಚುರಲ್ ಮಿಸ್ಟ್ರಿ ಫನ್ ಸ್ಟೈಲ್ ನಲ್ಲಿ ನೋಡೋಣ. ಮಿಸ್ ಮಾಡದೆ ಕಮೆಂಟ್ ಮಾಡಿ ಈ ಬಾಲ್ ಲೈಟಿಂಗ್ ಬಗ್ಗೆ. ಥ್ಯಾಂಕ್ ಯು.